ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸುವ ವಿಚಾರವಾಗಿ ಬೆಳಗಾವಿಯಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ರೈತರ ಹೋರಾಟ. ಹಲವಾರು ಸಂಘಟನೆಗಳು ಕೂಡ ರೈತರಿಗೆ ಸಾಥ್ ಕೊಟ್ಟಿದ್ದಾರೆ. ತೀವ್ರ ಸ್ವರೂಪ ಪಡೆದುಕೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ. ಈ ಹಿನ್ನೆಲೆ ನಾಳೆ ಬೆಳಗಾವಿ ಬಂದ್ಗೆ ಕರವೇ ಶ್ರೀ ಶಿವರಾಮೇಗೌಡ ಬಣ ಕರೆಯನ್ನ ಕೊಟ್ಟಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಇವತ್ತು ಸಂಜೆ ಒಳಗಾಗಿ ಸರ್ಕಾರ ದರ ನಿಗದಿಪಡಿಸಬೇಕು ಅನ್ನುವಂತಹ ಒತ್ತಾಯವನ್ನ ಇಟ್ಕೊಂಡು ಇನ್ ಕೇಸ್ ಇವತ್ತು ಸಂಜೆ ಒಳಗಾಗಿ ನಿರ್ಧಾರವನ್ನ ಪ್ರಕಟ ಮಾಡದೇ ಹೋದ್ರೆ ನಾಳೆ ಬೆಳಗಾವಿ ಬಂದ್ ನಿಶ್ಚಿತ ಅಂತ ಕರವೇ ಶಿವರಾಮೇಗೌಡ ಬಣ ಕರೆಯನ್ನ ಕೊಟ್ಟಿದೆ. ದರ ನಿಗದಿ ಆಗಲೇಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ದಿದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡಲಾಗಿದೆ. ಈಗಾಗಲೇ ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಾತುಕತೆಗೆ ಮುಖ್ಯಮಂತ್ರಿಗಳು ಮುಂದಾಗಿರೋ ಈ ಹೊತ್ತಲ್ಲಿ ರೈತರ ಈ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ಮುಂದುವರೆದಂತೆ, ಅವರ ತೀರ್ಮಾನಗಳು ಏನಾಗಬಹುದು ಅನ್ನೋದು ಸದ್ಯದ ಕುತೂಹಲ. ಯಾವ ರಾಜಕಾರಣಿ ಒಬ್ಬರ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ. ಯಾಕೆ ಸುಮ್ಮನೆ ಕುಂತೀರಿ? ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡುವಂಥ ಪರಿಸ್ಥಿತಿ ಬರ್ತಿದೆ ನಾಳೆಗೆ. ದಯಮಾಡಿ ಏನು ರೈತರ ಬೇಡಿಕೆ ಇದೆಯಲ್ಲ 3,500 ರೂಪಾಯಿ ಒಂದು ಟನ್ಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಯಾಕೆ ಫ್ಯಾಕ್ಟ್ರಿಗಳ ನಡೆಸ್ತಾ ಇದ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ಏನು ಬಾಯಿ ಬಿಡ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ ಮಂತ್ರಿ ಅದಾರು. ಅವರು ಏನು ಹೇಳ್ತಾ ಇದ್ದಾರೆ, ನಾನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡ್ತೇನೆ, ಆಮೇಲೆ ಏನನ್ನೋದು ಬಾಯಿ ಬಿಡ್ತಾನೆ ಅಂತ ಹೇಳ್ತಾರ. ಮತ್ತೆ ಯಾಕೆ ಇಲ್ಲಿ ಅದಿರಿ ನೀವು? ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗ್ರಿ. ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರೈತ ಪರ ಹೋರಾಟಗಾರರು ಇವತ್ತು 7-8 ದಿವಸಗಳ ಕಾಲ ಇವತ್ತು ಬೆಳಗಾವಿ ಜಿಲ್ಲಾದ್ಯಂತ ಇವತ್ತೊಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟದ ಮುಖ್ಯ ಉದ್ದೇಶ ಬೇಡಿಕೆ ಏನಪ್ಪ ಅಂತಂದ್ರೆ, ನಾವು ಬೆಳೆದಂಥ ಕಬ್ಬಿನ ಬೆಲೆಗೆ 3,500 ರೂಪಾಯಿ ಕೊಡ್ರಿ ಅಂತೇಳಿ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನವರೆಗೆ ಆದರೂ ಕೂಡ ಯಾರೂ ಕೂಡ ಎಚ್ಚೆತ್ತುಕೊಂಡು ರೈತರಿಗೆ ಸಕಾರಾತ್ಮಕ ಸ್ಪಂದನೆಯನ್ನು ಯಾರೂ ನೀಡ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ನಾನು ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ನಿಮ್ಮನ್ನು ಆಸ್ತಿ ಕೇಳ್ತಾ ಇಲ್ಲ ಕಾರ್ಖಾನೆ ಮಾಲೀಕರೇ, ನಿಮ್ಮ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಿಮ್ಮ ಮನೆ ಹೊಲಗಳನ್ನು ಕೇಳ್ತಾ ಇಲ್ಲ. ಇವತ್ತು ರೈತ ಹೋರಾಟಗಾರರು ಇವತ್ತು ಏನು ಕೇಳ್ತಾ ಇದ್ದಾರಪ್ಪ ಅಂತಂದ್ರೆ, ನಾವು ಬೆಳೆದಂಥ ಒಂದು ಕಬ್ಬಿನ ಬೆಲೆಗೆ 3,500 ರೂಪಾಯಿ ನಿಗದಿ ಮಾಡಿ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಅಂತೇಳಿ ಇವತ್ತು ರೈತ ಪರ ಹೋರಾಟಗಾರರು ಬೇಡ್ಕೊತಿದ್ದಾರೆ. ಹೀಗಾಗಿ ನಾವುಗಳು ಕೂಡ